ಗೂಗಲ್ ಆಡ್ ಬಗ್ಗೆ ಆಗಲೇ ಮಾತಾಡ್ತಾ ಇದ್ವಿ. ಬಿಜೆಪಿ ಅಥವಾ ಬೇರೆ ರಾಜಕೀಯ ಪಕ್ಷಗಳು ಯಾವ ರಾಜಕೀಯ ಪಕ್ಷಗಳು ಎಷ್ಟೆಷ್ಟು ಹಣವನ್ನು ಜಾಹೀರಾತುಗಳಿಗಾಗಿ ಗೂಗಲ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ಬಳಸ್ತಾ ಇದೆ ಅಂತ. ಫೇಸ್ಬುಕ್ ಆ್ಯಡ್ ಚೆಕ್ ಮಾಡಿಕೊಂಡಾಗಲೂ ಕೂಡ ಬಿಜೆಪಿನೇ ಮುಂದಿದೆ. ಕಳೆದ 5 ವರ್ಷಗಳಲ್ಲಿ ಫೇಸ್ಬುಕ್ ಜಾಹೀರಾತುಗಳಿಗೆ 33 ಕೋಟಿ ರೂಪಾಯಿಗಳನ್ನು ಬಿಜೆಪಿ ವ್ಯಯಿಸಿದೆ. ಕಾಂಗ್ರೆಸ್ ಎಷ್ಟಪ್ಪ ಖರ್ಚು ಮಾಡ್ತು 5 ವರ್ಷಗಳಲ್ಲಿ ಅಂತ ನೋಡಿದ್ರೆ 10 ಕೋಟಿ 58 ಲಕ್ಷ. ತೃಣಮೂಲ ಕಾಂಗ್ರೆಸ್ 8.4 ಕೋಟಿ. ದ್ರಾವಿಡ ಮುನ್ನೇತ್ರ ಕಳಗಂ ಅಥವಾ DMK 4 ಕೋಟಿ 31 ಲಕ್ಷ ಇವರು ಖರ್ಚು ಮಾಡಿದ್ದಾರೆ. ಇದು ಕೇವಲ ರಾಜಕೀಯ ಪಕ್ಷಗಳ ಹೆಸರಿನ ಜಾಹೀರಾತು ಹಣ ಆಗಿರುತ್ತಿದ್ದು, ರಾಜಕೀಯ ಪಕ್ಷಗಳ ಹೆಸರಿನ ಜಾಹೀರಾತು ಹಣ. ಫೇಸ್ಬುಕ್ನ ಟಾಪ್ 15 ಜಾಹೀರಾತುದಾರರಲ್ಲಿ ಬಿಜೆಪಿಯವರೇ ಇವರದ್ದೇ 6 ಪೇಜ್ ಇದೆ. 6 ಪುಟಗಳು ಟಾಪ್ 15 ಜಾಹೀರಾತುದಾರರಲ್ಲಿ. ಬೇರೆ ಬೇರೆ ಕಂಪ್ನಿಗಳು ಕೊಡಬಹುದು, ಬೇರೆ ಬೇರೆ ವ್ಯಕ್ತಿಗತವಾಗೂ ಕೊಡಬಹುದಾಗುತ್ತೆ ಅಂತ. ಅದರಲ್ಲಿ ಬಿಜೆಪಿಯವರೇ 6 ಜನ ಇದ್ದಾರೆ. ಬಿಜೆಪಿಯದ್ದೇ 6 ಪೇಜ್ ಇದೆ ಅಂತ. ಫೇಸ್ಬುಕ್ನ ಜಾಹೀರಾತು ಫೆಬ್ರವರಿ 2019ರಿಂದ ಫೆಬ್ರವರಿ 2023ಕ್ಕೆ ಬಿಜೆಪಿ 33 ಕೋಟಿ 33.6 ಕೋಟಿ, ಕಾಂಗ್ರೆಸ್ 10.6 ಕೋಟಿ, ತೃಣಮೂಲ ಕಾಂಗ್ರೆಸ್ 8 ಕೋಟಿ ಖರ್ಚು ಮಾಡಿದ್ದಾರೆ, DMK 4.3 ಕೋಟಿಯನ್ನು ಖರ್ಚು ಮಾಡಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಬಿಜೆಪಿಯಿಂದ ಫೇಸ್ಬುಕ್ ಜಾಹೀರಾತಿಗೆ ಇವರು ಎಷ್ಟು ಖರ್ಚು ಮಾಡಿದ್ದಾರೆ ಅಂದರೆ 33 ಕೋಟಿ ರೂಪಾಯಿಗಳನ್ನು ಫೇಸ್ಬುಕ್ಗೆ ಕೊಟ್ಟಿದ್ದಾರೆ. 5 ವರ್ಷಗಳಲ್ಲಿ ಎಲ್ಲ ಜಾಹೀರಾತುದಾರರಿಂದ ಫೇಸ್ಬುಕ್ ಆ್ಯಡ್ ನಡೆಸೋದಕ್ಕೆ 360 ಕೋಟಿ ಖರ್ಚಾಗಿದೆ. ಎಲ್ಲರೂ ಸೇರಿ 360 ಕೋಟಿ ಕೊಟ್ಟಿದ್ದರೆ 5 ವರ್ಷಗಳಲ್ಲಿ ಫೇಸ್ಬುಕ್ಗೆ ಬಿಜೆಪಿಯವ್ರದ್ದು ಮಾತ್ರ 33 ಕೋಟಿ ಇದೆ ಅಂತ. ಇನ್ನು ಡಿಜಿಟಲ್ ಪ್ರೇಕ್ಷಕರೊಂದಿಗೆ ತೊಡಗಿಸಿಕೊಳ್ಳೋದಕ್ಕೆ ಪಕ್ಷಗಳಿಂದ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಬಳಕೆ ಕೂಡ ಆಗ್ತಾ ಇದೆ. ಫೇಸ್ಬುಕ್ನ ಟಾಪ್ 15ರಲ್ಲಿ ಜಾಹೀರಾತುದಾರರಲ್ಲಿ ಬಿಜೆಪಿಯ 6 ಪುಟಗಳು ಬರ್ತವೆ. ಬಿಜೆಪಿಯ ಪುಟಗಳಲ್ಲಿ ಏಕ್ ದೋಖೋ ಕೇಜ್ರಿವಾಲ್ನೇ ಎಂಬ ಅಪಪ್ರಚಾರ ಪುಟವೂ ಕೂಡ ಇದೆ. ಏಕ್ ದೋಖೋ ಕೇಜ್ರಿವಾಲ್ನೇ ಎಂಬ ಅಪಪ್ರಚಾರದ ಪುಟ ಕೂಡ ಇದೆ. ವಿಶ್ವದಲ್ಲೇ ಅತಿ ಹೆಚ್ಚು ಫೇಸ್ಬುಕ್ ಬಳಕೆದಾರನ ಹೊಂದಿರುವ ಭಾರತ, ಇದು ಗೊತ್ತಿರತಕ್ಕಂಥ ವಿಚಾರ. ನಾಯಕರನ್ನು ದೂಷಿಸುವ, ಒಂದು ತನ್ನಗೆ ತಾನು ಪ್ರಚಾರ ಕೊಟ್ಕೊಳ್ಳೋದು, ಇನ್ನೊಂದು ಇನ್ನೊಬ್ಬ ನಾಯಕರನ್ನು ತೇಜೋವಧೆ ಮಾಡೋದು, ದೂಷಣೆ ಮಾಡೋದು, ಛೇಡಿಸೋದು, ಅವ್ರನ್ನ ಟೀಕೆ ಮಾಡೋದು, ವ್ಯಂಗ್ಯ ಮಾಡೋದು, ಇದು ಕೂಡ ಇರುತ್ತೆ. 2 ಭಾಗ ಇದು. ಯಾವುದೇ ಜಾಹೀರಾತಲ್ಲಿ ಒಬ್ಬ ಯಾವುದೇ ರಾಜಕೀಯ ನಾಯಕ 2 ವಿಧಾನ ಅನುಸರಿಸ್ತಾನೆ. ಒಂದು, ನಾನೇ ಮಹಾನ್ ಗ್ರೇಟು, ನಾನು ಬಿಟ್ಟರಿಲ್ಲ, ನಾನು ಅದ್ಭುತ, ನಾನು ವಿಶ್ವದಲ್ಲೇ ನಾನು ಪರಮಾದ್ಭುತ ಪರಮಾಶ್ಚರ್ಯ ಅಂತ ತನ್ನನ್ನು ತಾನು ಬಿಂಬಿಸ್ಕೊಳ್ಳೋದು. ಅದು ವಾಸ್ತವನೋ ಅಲ್ವೋ, ಇಡೀ ವಿಶ್ವದಲ್ಲಿ ಯಾರು ಆ ಥರ ಹೇಳಿದ್ದಾರೆ, ಆ ವ್ಯಕ್ತಿಗೆ ಯಾರು ಆ ಥರ ಸರ್ಟಿಫಿಕೇಟ್ ಕೊಟ್ಟರು ಅದು ಗೊತ್ತಿಲ್ಲ. ತನ್ನನ್ನು ತಾನೇ ಅತೀಂದ್ರಿಯ ಶಕ್ತಿಗಳು ಕೂಡ ನಾಚುವಂತೆ ವಿಜೃಂಭಿಸಿಕೊಳ್ಳೋದು ಒಂದು ಭಾಗ. 2ನೇ ಭಾಗ, ತನಗೆ ನಿಯರೆಸ್ಟ್ ಅಪೋನೆಂಟ್ ಯಾರು ಇರ್ತಾನೋ, ನಾನು ಅಕಸ್ಮಾತ್ ಸುಮ್ಮನೆ ಇದ್ದುಬಿಟ್ರೆ ಇವನು ನನ್ನ ನುಂಗ್ಬಿಡ್ತಾನೆ, ಇವನು ನನ್ನ ಮುಗಿಸ್ಬಿಡ್ತಾನೆ, ಇವನ್ನ ಅಕಸ್ಮಾತ್ ಜನ ಆಯ್ಕೆ ಮಾಡಿಬಿಡ್ತಾರೆ ಇಂಥ ಭಯ ಇರುತ್ತಲ್ಲ, ಅಂಥವ್ರ ಕುರಿತಾಗಿ ನೆಗೆಟಿವ್ ಪಬ್ಲಿಸಿಟಿ ಕೂಡ ಕೊಡೋದು. ಇವ್ರ ಬಗ್ಗೆ ಇವ್ರು ಸರಿ ಇಲ್ಲ, ಇವ್ರು ಹಾಗೆ, ಇವ್ರು ಹೀಗೆ ಅಂತ ನೆಗೆಟಿವ್ ಪಬ್ಲಿಸಿಟಿ ಮಾಡ್ತಾ ಇದ್ದಾಗ ಅದೇ ಒಂದು ಸುಳ್ಳನ್ನು 10 ಬಾರಿ ಹೇಳು, 20 ಬಾರಿ ಹೇಳು ಅಂತ ಒಂದು ಗೊಬೆಲ್ಸ್ ಥಿಯರಿ ಇತ್ತಲ್ಲ, ಆ ರೀತಿಯಲ್ಲಿ ನಾಯಕರನ್ನು ದೂಷಿಸುವಂಥ ಪೇಜ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಇದಕ್ಕೂ ಕೂಡ 1.93 ಕೋಟಿಯನ್ನು ಇವರು ಖರ್ಚು ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ನಮಗೆ ಸಿಗ್ತಾ ಇದೆ. ಲೇಟೆಸ್ಟ್ಗಳಿಗೆ ಪ್ರಭು ಇದ್ದಾರೆ. ಪ್ರಭು, ಯಾವ ರೀತಿ ಸಾಗ್ತಾ ಇದೆ ಜಾಹೀರಾತುಗಳ ಭರಾಟೆ? ಬಿಜೆಪಿಯದ್ದು, ಕಾಂಗ್ರೆಸ್ನದ್ದು, ಇತರೆ ಪಕ್ಷಗಳದ್ದು ಸಿಂಹಪಾಲು ಯಾರ್ದು ಅಂತ? ರಮಾಕಾಂತ್, ನೀವು ಹೇಳ್ತಾ ಇದ್ರಿ ಕಂಪ್ಲೀಟ್ ಆದಂಥ ಅಂಕಿ ಸಂಖ್ಯೆಗಳನ್ನು 2019ರಿಂದ ನಾವು ಗಮನಿಸೋದಾದರೆ 2014ಕ್ಕೆ ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ಆಡಳಿತಕ್ಕೆ ಬರುತ್ತೆ. ಅಂದರೆ ಅಲ್ಲಿನ ಒಂದು ರೇಷಿಯೋಗು ಮತ್ತು ಇಲ್ಲಿನ ಒಂದು ಅಂಕಿ ಸಂಖ್ಯೆಗಳು ನೋಡಿದರೆ ಅಜಗಜಾಂತರ ವ್ಯತ್ಯಾಸ. ಕಾಂಗ್ರೆಸ್ ಪಕ್ಷಕ್ಕಿಂತ 5 ಪಟ್ಟು ಹೆಚ್ಚಿಗೆ ಜಾಹೀರಾತಿಗೆ ಖರ್ಚು ಮಾಡ್ತಾ ಇದೆ ಬಿಜೆಪಿ ಪಾರ್ಟಿ ಅನ್ನೋದು ಈಗ ಕೆಲವೊಂದಿಷ್ಟು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಯಾಗಿರುವಂಥ ಅಂಕಿಅಂಶಗಳನ್ನು ಹೇಳ್ತಾ ಇದ್ದೀವಿ. ಅಂದರೆ 2019ರಿಂದ 23 ಅವಧಿಯಲ್ಲಿ ಅವರು ಗೂಗಲ್ಗೆ ಮತ್ತು ಫೇಸ್ಬುಕ್ಗೆ ಇನ್ನಿತರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಗೆ ಎಷ್ಟು ಖರ್ಚು ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಅಂಕಿಅಂಶಗಳು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಬಿಜೆಪಿ ಈ ಕೆಲವೊಂದಿಷ್ಟು ಪ್ಲಾಟ್ಫಾರ್ಮ್ಗಳನ್ನು ಹೇಗೆ ಬಳಕೆ ಮಾಡ್ಕೊಳ್ತಿದೆ ಅಂದರೆ, ನಾವು ಜಾಹೀರಾತು ಅಂತಂದ್ರೆ ಈಗ ಸರ್ಕಾರದ ಕೆಲ ಯೋಜನೆಗಳ ಬಗ್ಗೆ ಅಥವಾ ಜಾಗೃತಿಯನ್ನು ಮೂಡಿಸಲಿಕ್ಕೆ ಜಾಹೀರಾತುಗಳನ್ನ ಬಳಸ್ಕೊಳ್ಳುವಂಥದ್ದು ಸಾಮಾನ್ಯ. ಆದರೆ ತಮ್ಮ ಪಕ್ಷದ ಪರವಾಗಿನೇ ಪ್ರಚಾರ ಮಾಡಲಿಕ್ಕೆ ಅಂತಾನೆ, ಅಂದರೆ ಒಂದು ರೀತಿ ಪ್ರಚಾರದ ಸಾಧನವಾಗಿ ಈ ಪ್ಲಾಟ್ಫಾರ್ಮ್ಗಳು ಬಳಕೆ ಆಗ್ತಾ ಇದೆ ಅನ್ನೋದು ಕೂಡ ಈ ಖರ್ಚು ವೆಚ್ಚಗಳನ್ನು ನೋಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿರುವಂತಹ ಕೆಲವೊಂದಿಷ್ಟು ಅಕೌಂಟ್ಗಳು, 5ಕ್ಕಿಂತ ಹೆಚ್ಚು ಅಕೌಂಟ್ಗಳು, ಅಂದರೆ ತಿಂಗಳಿಗೆ 2 ಕೋಟಿ ಖರ್ಚು ಮಾಡಲಾಗ್ತಿದೆ ಅನ್ನೋದನ್ನು ವರದಿ ಆಗ್ತದೆ. ಅಂದರೆ ನಮ್ಮ ನೆಕ್ಸ್ಟ್ PM ಫಾರ್ ಇಂಡಿಯಾ ಆಗಿರ್ಬೋದು ಅಥವಾ IM ಯೂತ್ ನಮೋ ಆಗಿರ್ಬೋದು, ಮನ್ ಕಿ ಬಾತ್ಗೆ ಅತಿ ಹೆಚ್ಚು ಖರ್ಚಾಗ್ತಿದೆ ಅಂತೆ. ಸುಮಾರು 2 ಕೋಟಿ ಖರ್ಚು ಪರ್ ಇಯರ್ ಮನ್ ಕಿ ಬಾತ್ ಒಂದು ಜಾಹೀರಾತಿಗೆ ಖರ್ಚಾಗ್ತಿದೆ ಅಂತ ಹೇಳಿ ಈಗ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಬಟ್ ಈಗ
ಅವರಿಗೆ ಪ್ರಚಾರದ ಅವಶ್ಯಕತೆ ಬೇಕಾಗಿತ್ತ ಅಂತ ಅಂದ್ರೆ ತಾವು ಮಾಡಿರುವಂತಹ ಕೆಲಸಗಳು ಅಥವಾ ಸಾಧನೆಗಳು ಜನರ ಬಳಿ ಹೋಗ್ಬೇಕು ಅಂತ ಹೇಳಿದ್ರೆ ಈ ಜಾಹೀರಾತು ಮೂಲಕ ಹೋಗ್ಬೇಕಾಗಿತ್ತ ಬಿಜೆಪಿಯವರು ಅಥವಾ ಕೇಂದ್ರ ಸರ್ಕಾರ ಕರೆಕ್ಟ್ ಆಗಿ ಜನಪರವಾದಂತಹ ಕೆಲಸಗಳನ್ನ ಮಾಡಿದ್ರೆ ಇದರ ಅವಶ್ಯಕತೆ ಇರ್ತಾ ಇರಲಿಲ್ಲ ಅಂತ ಹೇಳಿ ಈಗ ಸಹಜವಾಗಿ ಬಿಜೆಪಿ ಅಂದ್ರೆ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾರೆ. ಉಳಿದ ಪಕ್ಷಗಳಿಗೆ ನಾವು ಹೋಲಿಸಿದ್ರೆ ನೋಡಿ ಉತ್ತರ ಭಾರತದ ರಾಜ್ಯಗಳನ್ನೇ ಬಿಜೆಪಿಯವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಯಾಕೆ? ಕರ್ನಾಟಕ ಇನ್ಕ್ಲೂಡಿಂಗ್ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಜೊತೆಗೆ ಮಹಾರಾಷ್ಟ್ರ ಆಗಿರ್ಬೋದು, ಈ ರಾಜ್ಯಗಳಿಗೆ ಲಕ್ಷ ಮತ್ತು ಕೋಟಿಗಳಲ್ಲಿ 1 ಕೋಟಿ ಒಳಗಡೆ ಅಥವಾ 70-80 ಲಕ್ಷದಲ್ಲಿ 5 ವರ್ಷದಲ್ಲಿ ಮುಗಿದುವಂಥದ್ದು. ಆದರೆ ಉತ್ತರ ಭಾರತದ ರಾಜ್ಯಗಳನ್ನು ಟಾರ್ಗೆಟ್ ಮಾಡಿರೋದ್ರಿಂದ ಅಲ್ಲಿ ರಾಜಕೀಯವಾದಂಥ ಕಾರಣ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಬಿಜೆಪಿಯ ಕೆಲ ಭದ್ರಕೋಟೆ ಅನ್ಸ್ಕೊಂಡಿರುವಂತಹ ರಾಜ್ಯಗಳಲ್ಲಿ ನಿರಂತರವಾಗಿ ಬಿಜೆಪಿ ಅಧಿಕಾರ ಚುಕ್ಕಾಣಿ ಹಿಡಿತಾ ಇದೆ. ಹಾಗಾಗಿ ಏನಂದ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅನ್ನುವಂಥ ಒಂದು ಕಾರಣಕ್ಕೆ ನಿರಂತರವಾಗಿ ಜಾಹೀರಾತು ಮೂಲಕ ಪ್ರಚಾರ ಮಾಡುವಂಥ ಕೆಲಸವನ್ನ ಮಾಡ್ತಾ ಬರ್ತಾ ಇದೆ. ಉಳಿದಂತಹ ಪಕ್ಷಗಳಿಗೆ ಹೋಲಿಸಿದ್ರೆ ಖಂಡಿತವಾಗ್ಲೂ ಅದು ಅಂದ್ರೆ ಅವರು ಸಮಾನಾಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸವನ್ನು ನಿರಂತರವಾಗಿ 5-6 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಬಟ್ ಬಿಜೆಪಿ ಈ ರೀತಿಯಾಗಿ ಜಾಹೀರಾತಿಗೆ ಖರ್ಚು ಮಾಡ್ತಿರೋದನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದು ಜನರ ದುಡ್ಡ ಅಥವಾ ಅವ್ರ ದುಡ್ಡ ಅಥವಾ ಯಾರಾದರೂ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದ ಅನ್ನೋದನ್ನ ಬಹಿರಂಗಪಡಿಸಿ ಅಂತೇಳಿ ಪ್ರತಿಪಕ್ಷಗಳು ಸವಾಲನ್ನ ಹಾಕ್ತಾ ಇದ್ದಾರೆ. ರಮಕಾಂತ್, ಥ್ಯಾಂಕ್ ಯು ಪ್ರಭು.